ಗೈಸ್ ಮೊದಲನೇದಾಗಿ ಸಾರಿ ಕೇಳ್ಬಿಡ್ತೀನಿ. ಯಾಕೆ ಅಂತಂದರೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವೀಡಿಯೋಸ್. ಯಾಕೆಂದರೆ ತುಂಬ ಹುಷಾರಿರಲಿಲ್ಲ. ಇವಾಗೂ ಕೂಡ ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು, ನನ್ನ ವಾಯ್ಸ್ ತುಂಬ ಕರ್ಕಶವಾಗಿ ಕೇಳಿಸ್ತಿರ್ಬೋದು. ಸಾರಿ ಫಾರ್ ದ್ಯಾಟ್. ಬಟ್ ಏನು ಮಾಡಲಿ, ನಾನು ವ್ಲಾಗ್ನ ಅಪ್ಲೋಡ್ ಮಾಡಲೇಬೇಕು. ಸೊ ಹಂಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ ಏನಂತಂದರೆ ನಾನೊಂದು ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಡಿಸೆಂಬರ್ 31ದು, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಹೇಳಿದೆ ಅಲ್ಲ, ನನಗೆ ಹುಷಾರಿರಲಿಲ್ಲ, ತುಂಬಾ ಹುಷಾರಿರಲಿಲ್ಲ. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ಪ್ರೊಸೀಜರ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಬಿರಿಯಾನಿಗೆ ನಾನು ರೆಡಿ ಮಾಡಿಕೊಂಡೆ. ಫಸ್ಟು ಈರುಳ್ಳಿನ 4 ಈರುಳ್ಳಿ ತೊಗೊಂಡೆ, ಎಲ್ಲನೂ ನೀಟಾಗಿ ಹೆಚ್ಕೊಂಡು, ಆಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ನಾನು ಪೇಸ್ಟೆಲ್ಲ ಹಾಕಲ್ಲ, ನಾನೆಲ್ಲನೂ ನ್ಯಾಚುರಲಾಗೆ ಹಾಕೋದು. ಅದನ್ನೆಲ್ಲನೂ ಹುರ್ಕೋಬೇಕು. ಸೊ ಫಸ್ಟಾಗಿ ನಾನು ಈರುಳ್ಳಿನ ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡೆ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಗ್ರೀನ್ ಕಲರ್ ಬರೋ ಥರ ಪೇಸ್ಟ್ ಮಾಡಿಕೊಂಡೆ. ಪೇಸ್ಟ್ನ ಅದಾದಮೇಲೆ ಏನು ಮಾಡಬೇಕು ಅಂದರೆ, ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲ, ಅಂದರೆ ನೀವೇನು ಮಸಾಲೆ ಪದಾರ್ಥಗಳನ್ನ ಹಾಕ್ತಿರೋ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಈ ಗ್ರೇವಿನೂ ಹಾಕಬೇಕು. ಈ ಗ್ರೇವಿ ಏನಂತಂದರೆ, ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೊಬೇಕು. ಚಿಕನ್ ಮ್ಯಾರಿನೇಟ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಾವು ಮಟನ್ನ ಬೇಯಿಸ್ಕೋಬೇಕು. ಮಟನ್ನ ನಾನು 4 ವಿಷಲ್ ಮಾಡಿಸ್ಕೊಂಡಿದ್ದೆ. ಮಟನ್ ವಿಷಲ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ನಾನು ಹಾಕಿದ್ದೆ. ಸೊ ದಟ್ ಏನಾಯಿತು, ಮಟನ್ ಸಖತ್ತಾಗಿ ಅದು ಬೆಂದಿತ್ತು 4 ವಿಷಲ್ ಆದಮೇಲೆ. ಇನ್ನೊಂದು ಕಡೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸಾರಿಗೆ ಏನಂತಂದರೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಸೊಪ್ಪು, ಹಸಿಮೆಣಸು ಎಲ್ಲನೂ, ಆಮೇಲೆ ಸ್ವಲ್ಪ ಕಾಯಿ ಹಾಕಿದ್ದೆ. ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ಹುರ್ಕೋಬೇಕು. ಆಮೇಲೆ ಕಾಳುಮೆಣಸು. ಸೊ ಇನ್ನೊಂದು ಕಡೆ ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಆ ಹುರಿದಿಟ್ಟಿರೋ ಈರುಳ್ಳಿ, ಆಮೇಲೆ ಆ ಪೇಸ್ಟ್ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಎಲ್ಲನೂ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಹಳದಿ, ಖಾರದ ಪುಡಿ, ಉಪ್ಪು, ಆಮೇಲೆ ಸಾಂಬಾರು ಪುಡಿ, ಕೊತ್ತಂಬರಿ ಪುಡಿ, ಆಮೇಲೆ ಬಿರಿಯಾನಿ ಪುಡಿ ಇದ್ದರೆ ಸೊ ಅದನ್ನು ಎಲ್ಲನೂ ನೀಟಾಗಿ ಹಾಕ್ಬಿಟ್ಟು 1 ಅವರ್ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ. ಆಮೇಲೆ ಬಿರಿಯಾನಿಗೆ ಏನು ಬೇಕೋ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಎಲ್ಲನೂ ಹಾಕ್ಬಿಟ್ಟು ಅದನ್ನ ನೀಟಾಗಿ ಇಟ್ಕೊಂಡಿದ್ದೆ. ಆಮೇಲೆ ಕುಕ್ಕರ್ಗೆ ಹಾಕ್ಕೊಂಡು ಅದೆಲ್ಲನೂ ಅದ್ರ ಜೊತೆಗೆ ಏನು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀರೋ ಅದನ್ನು ನೀಟಾಗಿ ಹಾಕಿ ಒಂದು 5ರಿಂದ 10 ನಿಮಿಷ ದೊಡ್ಡ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಸಾರಿಗೇನು ಹೇಳಿದ್ನೋ ಅದೆಲ್ಲನೂ ರೆಡಿಯಾಗಿರುತ್ತೆ ಅಲ್ವಾ, ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಹಸಿಮೆಣಸು ಮತ್ತು ಒಣಮೆಣಸು ಎರಡೂ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಲೈಕ್ ಆ್ಯಸ್ ಪರ್ ಯುವರ್ ಟೇಸ್ಟ್ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಸಾರಿಗೇನು ಅಂತಂದರೆ ಸೇಮ್ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದೇನು ಪೇಸ್ಟ್ ಮಾಡಿರ್ತೀರೋ ಎಲ್ಲ ಹಾಕಿ ಮಟನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಬೇಯಿಸೋಕೆ ಇಡಬೇಕು. ಈ ಕಡೆ ಮಟನ್ ಬಿರಿಯಾನಿಯೂ ಕೂಡ ರೆಡಿ ಆಗ್ತಾ ಇರುತ್ತೆ. ನೋಡಿ, ಇದ್ಯಾಕೆ ಗ್ರೀನ್ ಕಲರ್ ಇದೆ ಅಂದರೆ, ನಾನು ಪೇಸ್ಟ್ ಮಾಡೋಕ್ಕೆ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿ ನಾನು ಮಾಡ್ಕೊಂಡಲ್ವಾ, ಸೊ ಹಾಗಾಗಿ. ಆಮೇಲೆ ಮಟನ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೀರು ಹಾಕ್ಬಿಟ್ಟು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರಲ್ಲಿ 1:2 ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ಅದಾದಮೇಲೆ ಅಕ್ಕಿನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಇನ್ನೂ ಸ್ವಲ್ಪ ಮೇಲೆ ಉದುರಿಸಿ, ಆಮೇಲೆ ಗರಂ ಮಸಾಲ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು, ಅಂದರೆ ಕುದಿಸ್ಬೇಕು. ಆಮೇಲೆ ನಾವು ಕುಕ್ಕರ್ನ ಮುಚ್ಬೋದು, ಮುಚ್ಚಳ ಹಾಕ್ಬೋದು. ಅಲ್ಲಿ ತನಕ ಹಾಕಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಮಟನ್ ಬಿರಿಯಾನಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಏನಂತಂದರೆ ಮಟನ್ ಇರುತ್ತಲ್ವ, ಸೊ ಅದನ್ನೇ ಮ್ಯಾರಿನೇಟ್ ಮಾಡಿಕೊಂಡು ಹಾಕ್ಬಿಟ್ರೆ ಆಯ್ತು ಅಷ್ಟೇ ಮಟನ್ ಬಿರಿಯಾನಿ. ಆ್ಯಸ್ ಯೂಶುವಲ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತೀರೋ ಸೇಮ್ ಪ್ರಾಸೆಸ್ಸೇ ಇರುತ್ತೆ ನಾನು ಮಾಡೋದು. ಬಟ್ ನಂಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡ ಅಡುಗೆ ಒಳೇನೇನಿಲ್ಲ, ಇತ್ತೀಚೆಗೆ ನಾನು ಕಲ್ತಿರೋದು. ಸೊ ನನಗೆ ನೀವು ಹೇಳ್ಕೊಡಿ. ಇನ್ನೊಂದು ಕಡೆ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಹಾಕ್ಬಿಟ್ಟು ನೀಟಾಗಿ ಮುಚ್ಚಳ ಮುಚ್ಚಿಬಿಟ್ರೆ, ಇಲ್ಲಿ ತನಕ ನೀವು ಕಾಯಬೇಕು. ಸ್ವಲ್ಪ ಹೊತ್ತದು ಅಕ್ಕಿ ಸ್ವಲ್ಪ ಒಡೆದೋಗೋ ಥರ ಆಗಬೇಕು. ಆಮೇಲೆ ಮುಚ್ಚಳನ ಮುಚ್ಚಿಬಿಟ್ರೆ ಆಯಿತು. 1ರಿಂದ 2 ವಿಷಲಲ್ಲಿ ನಿಮ್ಮ ಮಟನ್ ಬಿರಿಯಾನಿ ಆಗಿಬಿಡುತ್ತೆ. ಮಟನ್ನ ಸ್ವಲ್ಪ ಮುಂಚೆನೇ ಬೇಯಿಸ್ಕೋಬೇಕು. ಇದು ಚಿಕನ್ ಬಿರಿಯಾನಿ ಥರ ಅಲ್ಲ ಅಲ್ವಾ, ಸೊ ಹಂಗಾಗಿ ಮಟನ್ ಸಾರು ಕೂಡ ಅದೇ ಪ್ರಾಸೆಸ್. ಎಲ್ಲ ಹಾಕ್ಬಿಟ್ಟು ಮಟನ್ ಸಾರಿಗೆ ಒಂದು 3ರಿಂದ 4 ವಿಷಲ್ ಮಾಡಿಸ್ಬಿಟ್ರೆ ಮಟನ್ ಬಿರಿಯಾನಿ ರೆಡಿ. ಸೊ ಇಷ್ಟೇ ಗೈಸ್, ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ಸೊ 2 ಕೂಡ ಮಸ್ತಾಗಿ ಬಂದಿತ್ತು. ಡಿಸೆಂಬರ್ 31ಗೆ ರೆಡಿ ಮಾಡಿದ್ದು, ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತಲ್ವ, ಸೊ ಹಾಗಾಗಿ ಮಟನ್ ಸಾರು 2 ಲೇಯರ್ ನಾನು ಕೊಟ್ಟಿದ್ದೆ. ಒಂದು ಸರಿ
ವಿಷಲ್ ಮಾಡ್ಸೋಕ್ಕೆ ಹಾಕಿದ್ದೆ. ಅದಾದಮೇಲೆ ಇನ್ನೊಂದು ಸರಿ ಬೇಯಿಸೋಕ್ಕೂ ಹಾಕಿದ್ದೆ. ಸೊ ಹಂಗಾಗಿ 2 ಸರಿ ಹಾಕಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್. ಆ್ಯಂಡ್ ಮಟನ್ ಬಿರಿಯಾನಿ ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ಚೆನ್ನಾಗಿತ್ತು. ಅದು ನನ್ನ ಬಿರಿಯಾನಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನನಗೆ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅಂತ ಹೇಳಿ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ ಹೇಳಿ. ಇಷ್ಟೋ ತನಕ ನನ್ನ ವಾಯ್ಸ್ನ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ನನ್ನ ವಾಯ್ಸ್ ಹಂಗೆ ಆಗಿಬಿಟ್ಟಿದೆ ಇವಾಗ. ನಾನು ಯಾರಿಗಾದ್ರೂ ಫೋನ್ ಮಾಡಿದರೆ ನಾವು ಮಿಸ್ಸಾಗಿ ಡಯಲ್ ಮಾಡಿದ್ನೋ ಅಂತ ನೋಡ್ಕೋತಾರಂತೆ. ಸೊ ಹುಷಾರಿಲ್ಲ, ನಾನು ಟ್ಯಾಬ್ಲೆಟು ಏನೂ ತೊಗೋತಾ ಇಲ್ಲ, ಅದಾಗೆ ಹೋಗಲಿ ಅಂತ ಹೇಳಿ. ಸೊ ಅದಾಗೆ ಹೋಗ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಬಟ್ ಅದಾಗೆ ಹೋಗೋ ತನಕ ಕಾಯ್ತೀನಿ ನಾನು. ಸೊ ಬೈ ಬೈ ಗೈಸ್, ಹ್ಯಾವ್ ಅ ನೈಸ್ ಡೇ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.